ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋ, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ಕ್ರಿಸ್ತನ ಒಳ್ಳೆಯ ಸೈನಿಕನಾಗಿ ಹಿಂಸೆಗಳನ್ನು ತಾಳಿರಿ. ಅದಕ್ಕೆ ಆಧಾರ ವಾಕ್ಯ 2 ತಿಮೋತಿ ಬರೆದ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನ. ಕ್ರಿಸ್ತ ಯೇಸುವಿನ ಒಳ್ಳೆ ಸೈನಿಕನಂತೆ ನನ್ನೊಂದಿಗೆ ಶ್ರಮೆಯನ್ನು ಅನುಭವಿಸು. ನೋಡಿ, ಈಗ ಓದಿದ ವಚನ ಭಾಗದಲ್ಲಿ ದೇವರು ಹೇಳುತ್ತಿದ್ದಾರೆ, ಕ್ರಿಸ್ತೇಸುವಿನ ಒಳ್ಳೆಯ ಸೈನಿಕನಂತೆ ನಾವು ಹಿಂಸೆಗಳನ್ನು ತಾಳಿಕೊಳ್ಳಬೇಕಂತೆ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನನ್ನು ಅನುಸರಿಸುವ ಜೀವನ ಸುಲಭವಾದದ್ದಲ್ಲ. ಕೆಲವೊಮ್ಮೆ ವಿರೋಧಗಳು, ಹಿಂಸೆಗಳು, ನೋವು, ಸಂಕಟಗಳು ಎದುರಾಗಬಹುದು. ಆದರೆ ದೇವರ ವಾಕ್ಯ ನಮಗೆ ಹೇಳುತ್ತದೆ, ಅಂಥ ಎಲ್ಲ ಸಂದರ್ಭದಲ್ಲಿ ಕ್ರಿಸ್ತನ ಒಳ್ಳೆಯ ಸೈನಿಕನಂತೆ ನಾವು ಹಿಂಸೆಗಳನ್ನು ತಾಳಬೇಕಂತೆ. ಸೈನಿಕನು ಯುದ್ಧದಲ್ಲಿ ಅವನು ಹೋದ ಮೇಲೆ ಕಷ್ಟ ಬರಲಿ, ನೋವು ಬರಲಿ, ಹಿಂದೆ ಸರಿಯೋದಿಲ್ಲರಿ. ಹಾಗೆಯೇ ಒಬ್ಬ ಕ್ರೈಸ್ತನು ಸಂಕಟದಲ್ಲಿ ನಂಬಿಕೆಯನ್ನು ಬಿಟ್ಟು ಬಿಡದೆ ಧೈರ್ಯದಿಂದ ಮುಂದುವರಿಯಬೇಕು. ಹಿಂಸೆಗಳು ಕ್ರೈಸ್ತ ಜೀವನದ ಒಂದು ಭಾಗ. ಯೇಸು ಸ್ವಾಮಿ ಹೇಳಿದ್ದಾರೆ, ಯೋಹಾನ್ ಬರೆದ ಸುವಾರ್ತೆ 16:33, ಈ ಲೋಕದಲ್ಲಿ ನಿಮಗೆ ಸಂಕಟಗಳು ಉಂಟು, ಧೈರ್ಯವಾಗಿರ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಸಂಕಟಗಳು ಬಂದಾಗ ದೇವರು ನಿಮ್ಮನ್ನು ಬಿಟ್ಟಿಲ್ಲ. ಆದುದರಿಂದ ನೀವು ದೇವರನ್ನ ಬಿಡಬೇಡ್ರಿ, ನಿಮ್ಮ ನಂಬಿಕೆಯನ್ನು ಬಲಪಡಿಸಿಕೊಳ್ಳ್ರಿ. ನೋಡ್ರಿ, ಹಿಂಸೆಗಳಲ್ಲಿ ದೇವರ ಒಂದು ಉದ್ದೇಶ ಇರುತ್ತದೆ, ದೇವರ ಒಂದು ಯೋಜನೆ ಇರ್ತದೆ. ನಾವು ಹೋಗುವಾಗ, ಅಯ್ಯೋ ಯಾಕೆ ನನಗೆ ಎಷ್ಟು ಕಷ್ಟ, ನನಗೆ ಯಾಕೆ ಎಷ್ಟು ತಾಪತ್ರೆ. ನಾವು ಸತ್ಯವೇದದಲ್ಲಿ ನೋಡ್ತೇವೆ, ಯೋಬನ ಜೀವನದಲ್ಲಿ ಹಂಗೇ ಬಂತು. ಎದುರು ನೋಡೋದ ಕಾರ್ಯ ಒಂದೇ ದಿನದಲ್ಲಿ ಬಂತು, ಒಂದೇ ದಿನದಲ್ಲಿ ಅವನೆಲ್ಲವನ್ನು ಕಳ್ಕೊಂಡನು. ಆದರೂ ಅವನು ದೇವರ ಮೇಲೆ ಬಹಳ ವಿಶ್ವಾಸ ಇಟ್ಟಿದ್ದನು, ನಂಬಿಕೆ ಇಟ್ಟಿದ್ದನು. ಕೊನೆಯಲ್ಲಿ ದೇವರು ಅದನ್ನು ಕಂಡು 2ರಷ್ಟಾಗಿ ಆಶೀರ್ವಾದ ಮಾಡಿದರು. ಅಬ್ರಾಮನ ಜೀವಿತದಲ್ಲಿ ನೋಡ್ರಿ, ಅವನ ಒಂದು ಮಗು ನಾನು ನಿನಗೆ ಕೊಡ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ. ಆದರೆ 25 ವರ್ಷಗಳು ಅವನು ಕಾಯಬೇಕಾಯ್ತು. ಅವನು ದೇವರ ಸ್ನೇಹಿತನೆಂಬುದಾಗಿ ಕರೆಯಲ್ಪಟ್ಟ. ಆದರೆ ದೇವರು ಆ ವಾಗ್ದಾನವನ್ನು ನೆನಪು ಮಾಡಿಕೊಂಡು 25 ವರ್ಷಗಳ ನಂತರ ಅಬ್ರಹಾಮನನ್ನು ಆಶೀರ್ವಾದ ಮಾಡಿದರು. ಪ್ರೀತಿಯುಳ್ಳ ದೇವಜನರೇ, ಇಂದು ನಿಮ್ಮ ಕಣ್ಣೀರು ಇರಬಹುದು, ಆದರೆ ನಾಳೆ ದೇವರು ನಿಮಗೆ ಸಂತೋಷವನ್ನು ಕೊಡಲಿಕ್ಕಿದ್ದಾರೆ. ಒಮ್ಮೆ ರುಮೇನಿಯಾ ದೇಶದಲ್ಲಿ ಸಬೀನಾ ಉಂಬ್ರಾಂಟ್ ಎಂಬಂಥ ಒಬ್ಬ ದೇವ ಭಕ್ತಳು ಕ್ರಿಸ್ತನ ನಿಮಿತ್ತ ಸೆರೆಮನೆಯಲ್ಲಿ 7 ವರ್ಷಗಳು ಭಯಾನಕ ಹಿಂಸೆಯನ್ನು ಅನುಭವಿಸಿದರು. ಅವರನ್ನು ಬಹಳವಾಗಿ ಹೊಡೆದರು. ದೇವರನ್ನು ದೂಷಿಸಂತ ಹೇಳಿದ್ರು. ಇವರು ದೇವರನ್ನು ದೂಷಿಸಲಿಲ್ಲ, ಬದಲಾಗಿ ದೇವರನ್ನು ಸ್ತುತಿಸುತ್ತಾ ತಮ್ಮನ್ನು ಹಿಂಸಿಸಿದ ಅಧಿಕಾರಿಯನ್ನು ಆಶೀರ್ವಾದ ಮಾಡಿದರು. ಆ ಅಧಿಕಾರಿ ಬಹಳ ಆಶ್ಚರ್ಯಪಟ್ಟ, ಇಷ್ಟು ಟಾರ್ಚರ್ ಕೊಡ್ತಾ ಇದ್ದಾನೆ, ಇಷ್ಟು ಮೋಸವಾಗಿ ನಡೆದುಕೊಳ್ತಾ ಇದ್ದಾನೆ, ಆದರೂ ಸಹ ಇವರು ಕ್ರಿಸ್ತನ ಪ್ರೀತಿಯನ್ನು ಬಿಡುತ್ತಾ ಇಲ್ಲ. ಅವನು ಕೇಳ್ದ, ಇಷ್ಟೆಲ್ಲ ಟಾರ್ಚರ್ ಮಾಡ್ತಾ ಇದ್ದೇವೆ, ನಿಮಗೆ ಈ ಕ್ರೈಸ್ತ ಧರ್ಮವನ್ನು ಬಿಟ್ಟು ಹೋಗಬೇಕೆಂಬುದಾಗಿ ಅನಿಸೋದಿಲ್ವ? ಆಗ ಆ ಸಹೋದರಿ ಹೇಳ್ತಾರೆ, ನಮ್ಮ ಜೀವಿತದಲ್ಲಿ ಏನು ಬಂದರೂ ನಾವು ಯೇಸುವನ್ನು ಬಿಡುವುದಿಲ್ಲ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತದಲ್ಲಿ ಕೂಡ ಇದೇ ನಂಬಿಕೆ ಇರಬೇಕ್ರಿ. ಪರೀಕ್ಷೆಗಳು ಬರಬಹುದು, ಶೋಧನೆಗಳು ಬರಬಹುದು, ಅನೇಕ ಸಂಗತಿಗಳು ಬರಬಹುದು, ಆದರೆ ದೇವರು ನಿಮ್ಮನ್ನು ಬಿಡುವುದಿಲ್ಲ. ನೀವು ಕ್ರಿಸ್ತನ ಒಳ್ಳೆಯ ಸೈನಿಕನಾಗಿ ಧೈರ್ಯದಿಂದ ಮುಂದಕ್ಕೆ ಸಾಗಬೇಕು. ದೇವರು ನಮಗೆ ಕೃಪೆಯನ್ನು ಅನುಗ್ರಹಿಸಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ವಿಶೇಷವಾಗಿ ಈ ದಿನ ಸ್ವಾಮಿ ನಿಮ್ಮ ವಚನವನ್ನು ಕೇಳಿಸಿಕೊಳ್ಳೋದಕ್ಕೆ ನಮಗೆ ಸಹಾಯ ಮಾಡಿದ್ದೀರಾ. ಎಲ್ಲರನ್ನ ಆಶೀರ್ವಾದ ಮಾಡಿರಿ ಸ್ವಾಮಿ, ಎಲ್ಲರನ್ನ ಆಶೀರ್ವಾದ ಮಾಡಿರಿ. ಎಲ್ಲರ ಆತ್ಮಿಕ ಜೀವಿತದಲ್ಲಿ ಬೆಳೆಯಲಿ ಸ್ವಾಮಿ. ಇವತ್ತು ವಚನ ಕೇಳಿದ ಹಾಗೆ ದೇವರೇ, ನಮ್ಮ ಜೀವಿತಗಳು ಬದಲಾಗಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವಪ್ಪ. ನಾವು ನಿಮ್ಮನ್ನೇ ಹುಡುಕ್ತೇವೆ, ದೊಡ್ಡ ಕಾರ್ಯ ಮಾಡಿರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಹಾಗಾದರೆ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತದಲ್ಲಿ ಒಳ್ಳೆಯ ಸೈನಿಕನಾಗಿ ಧೈರ್ಯದಿಂದ ಮುಂದುವರಿಯೋಣ. ಅದಕ್ಕೆ ಬೇಕಾದ ಕೃಪೆಯನ್ನು, ಬಲವನ್ನು ದೇವರು ನಿಮಗೆ ಅನುಗ್ರಹಿಸಲಿ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು.
ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.